ಇನ್ನು ಮೃತ ಚಂದ್ರಶೇಖರ್ ಅವರ ನಿವಾಸಕ್ಕೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಪೆಷಲ್ ಆಫೀಸರ್ಸ್ ವೆಂಕಟಗಿರಿ ದಳವಾಯಿ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಶ್ರೀನಿವಾಸ್ ಹಾಗೆ ಮಂಜುನಾಥ್ ಸ್ವಾಮಿ ಕೂಡ ಈ ತಂಡದಲ್ಲಿದ್ದಾರೆ. ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಹಾಗೆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ನನ್ನ ಪತಿ ಸಾವಿಗೆ ನ್ಯಾಯ ಕೊಡಿ, ನನ್ನ ಪತಿ ಹೇಳಿಯಲ್ಲ, ಅವರಿಗೆ ಅವಮಾನವಾಗಿದ್ದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ಬಳಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅಳಲನ್ನ ತೋಡ್ಕೊಂಡ್ರು. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ನಾವು ತಿಳಿಸ್ತೀವಿ ಅಂತ ಹೇಳಿ ಬಂದಂತಹ ಸ್ಪೆಷಲ್ ಆಫೀಸರ್ಸ್ ಸಾಂತ್ವನವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಸ್ಪೆಷಲ್ ಆಫೀಸರ್ಸ್ ತಂಡ ಚಂದ್ರಶೇಖರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೂವರು ಅಧಿಕಾರಿಗಳ ತಂಡ ಚಂದ್ರಶೇಖರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದೆ. ಅಧಿಕಾರಿಗಳು ಅವರಿಗೆ ಸಾಂತ್ವನವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರು, ನನ್ನ ಪತಿ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ, ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪತಿಯ ಮೇಲೆ ಏನು ಆರೋಪ ಬರ್ತಾ ಇದೆ, ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ, ನೀವು ಈ ಬಗ್ಗೆ ನ್ಯಾಯವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು, ಸತ್ಯವನ್ನ ಹೊರತರುವಂತಹ ಕೆಲಸವನ್ನ ಮಾಡಬೇಕು, ನನ್ನ ಪತಿಯ ಸಾವಿಗೆ ನ್ಯಾಯ ಕೊಡಿ, ನನ್ನ ಪತಿ ಹೇಳಿ ಅಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಶಿವಮೊಗ್ಗದಲ್ಲಿರುವಂತಹ ನಿವಾಸಕ್ಕೆ ವಿಶೇಷ ಅಧಿಕಾರಿಗಳ ತಂಡ ಕೂಡ ಭೇಟಿ ನೀಡಿತು. ಆ ಸಂದರ್ಭದಲ್ಲಾದಂತಹ ಮಾತುಕತೆ ಏನು, ಅಧಿಕಾರಿಗಳು ಏನ್ ಭರವಸೆಯನ್ನ ಕೊಟ್ಟರು, ಯಾವ ಕಾರಣಕ್ಕಾಗಿ ಭೇಟಿ ನೀಡಿದ್ರು, ಡೀಟೇಲ್ ಆಗಿ ವಿವರಿಸಬಹುದಾ ಪ್ರಸನ್ನ? ವಿದ್ಯಾ, ಏನು ಶಿವಮೊಗ್ಗದ ವಿನೋಬ ನಗರದಲ್ಲಿ ಮೃತ ಚಂದ್ರಶೇಖರ್ ಅವರ ನಿವಾಸ ಇದೆ. ಈ ಒಂದು ನಿವಾಸಕ್ಕೆ ಏನು ಘಟನೆ ಒಂದು ನಡೆದಿದೆ. ಈ ಘಟನೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ನಿಗಮದ ಕೇಂದ್ರ ಕಚೇರಿಯ ಅಧಿಕಾರಿಗಳಂತ ದಳವಾಯಿ ಮತ್ತೆ ಮಂಜುನಾಥ್ ಶ್ರೀನಿವಾಸ, ಸ್ಥಳೀಯ ಕಚೇರಿಯ ಅಧಿಕಾರಿಗಳಂತ ಶ್ರೀನಿವಾಸ್ ಸೇರಿದಂತೆ 3-4 ಜನರ ತಂಡ ಹಾಗೂ ಇತರೆ ಸಿಬ್ಬಂದಿಗಳು ಇವತ್ತು ಅವ್ರ ಮನೆಗೆ ಆಗಮಿಸಿಬಿಟ್ಟು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸ ಮತ್ತೆ ಆತರ ನಿರ್ಧಾರ ಕೈಗೊಂಡಿರೋದಕ್ಕೆ ಚಂದ್ರಶೇಖರ್ ನಿರ್ಧಾರ ಕೈಗೊಂಡಿರೋದಕ್ಕೆ ಕಾರಣವಾಗಿರೋ ಅಂಶಗಳೇನಾಗಿರ್ಬೋದು ಮತ್ತೆ ಏನಿದೆ ಎಕ್ಸ್ಟ್ರಾ ಮಾಹಿತಿ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಬಂದು ಅವ್ರನ್ನ ಮನೆಯವ್ರನ್ನ ಮಾತಾಡಿಸಿ ಸಾಂತ್ವನ ಹೇಳಿ ಅವ್ರು ಏನು ಒಂದು ನೊಂದಿದೆ ಆ ಕುಟುಂಬ, ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಮತ್ತೆ ಮಗ ಶಿಶಿರ್ ಇವ್ರ ಜೊತೆ ಮತ್ತೆ ಅವ್ರ ಕುಟುಂಬಸ್ಥರು ಅವರ ಮನೆಯವರ ಜೊತೆಗೆ ಮಾತನಾಡ್ಬಿಟ್ಟು ಧೈರ್ಯ ಹೇಳುವಂತ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕವಿತಾ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಪತಿ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಎಲ್ಲೂ ಅವ್ರ ಮೇಲೆ ಇವತ್ತಿನ ತನಕ ಒಂದು ಕಳಂಕ ಇಲ್ಲ, ಮತ್ತೆ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗ್ಲಿ ಅವ್ಯವಹಾರ ಆಗ್ಲಿ ಅವ್ರು ಯಾವ್ದ್ರಲ್ಲೂ ಪಾಲ್ಗೊಂಡಿಲ್ಲ. ಮುಂಚೆಯಿಂದ ತುಂಬಾನೇ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಕೊಂಡು ಬಂದಂತವ್ರು. ಆದ್ರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದಾಗಿ ಅವ್ರು ತುಂಬಾನೇ ನೊಂದಿದ್ರು, ಮಾನಸಿಕ ಆಘಾತಕ್ಕೊಳಗಾಗಿದ್ರು, ಅವ್ರು ಹೇಳುವಂತ ಪರಿಸ್ಥಿತಿ ಇರಲಿಲ್ಲ. ಈ ತರದ ಒಂದು ನಿರ್ಧಾರ ಕೈಗೊಂಡಿರೋದು ನನಗೆ ತುಂಬಾನೇ ಆಘಾತ ಆಗ್ತಾ ಇದೆ. ಮತ್ತೆ ಅವ್ರನ್ನ ಇವಾಗ ಒಂದು ರೀತಿಯಲ್ಲಿ ತಪ್ಪಿತಸ್ಥರನ್ನ ಜಾಗದಲ್ಲಿ ನಿಲ್ಲಿಸುವಂತ ಒಂದು ಪ್ರಯತ್ನ ನಡೀತಿದೆ. ನಾನು ಯಾವ ಕಾರಣಕ್ಕೂ ಅದನ್ನ ಒಪ್ಪೋದಿಲ್ಲ. ಅವ್ರು ಯಾವತ್ತಿದ್ರು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಕಳಂಕರಹಿತವಾಗಿ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಯಾವ ರೀತಿ ಆರೋಪ ಅಥವಾ ಕಳಂಕ ಹೊರಿಸುವಂತ ಕೆಲಸಗಳಾದ್ರೆ ನಾವು ಸುಮ್ಮನೆ ಇರಲ್ಲ, ಹೋರಾಟ ಮಾಡ್ತೀವಿ. ಹಾಗೆ ನನ್ನ ಪತಿಯ ಸಾವಿಗೆ ಕಾರಣರಾಗಿರುವಂತಹ ಏನು ಅವರು ಡೆತ್ ನೋಟ್ ಅಲ್ಲಿ ಬರ್ದಿದ್ದಾರೆ, ಆ ಎಲ್ಲ ಅಂಶಗಳನ್ನ ಪರಿಗಣಿಸ್ಬಿಟ್ಟು ಸರ್ಕಾರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಅವಲತ್ಕೊಂಡಿರೋದು. ಅದನ್ನೇ ಅವ್ರ ಪುತ್ರರಂತ ಶಿಶಿರು ಮತ್ತೆ ಚಂದ್ರಶೇಖರ್ ಅವರ ತಾಯಿ ಕೂಡ ಹೇಳಿರುವಂತದ್ದು ಇಲ್ಲಿ ಗಮನಿಸಬಹುದಾಗಿದೆ. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.